ಭಾರತದ ಪ್ರಧಾನಮಂತ್ರಿಯಾಗಿ ಮೂರನೇ ಬಾರಿ ನರೇಂದ್ರ ಮೋದಿ ಅವರು ಅಧಿಕಾರ ಸ್ವೀಕಾರ ಮಾಡುವುದು ನಿಚ್ಚಳವಾಗಿದೆ. ಎಲ್ಲ ಕುತೂಹಲಗಳು ಅಥವಾ ಗೋಜಲಗಳು ಆಗಬಹುದು ಎಂದು ಲೆಕ್ಕ ಹಾಕಿದ್ದೆಲ್ಲ ಅಲ್ಲಿಗೆ ನಿಂತಿದೆ. ಆದರೆ ಇನ್ನು ಮುಂದೆ ನನ್ನ ಲೆಕ್ಕಾಚಾರದಲ್ಲಿ ಈ ಆಟಗಳೆಲ್ಲ ಪ್ರಾರಂಭ ಆಗತ್ತೆ ಅಧಿಕಾರ ಮತ್ತು ಸರ್ಕಾರದ ವಿಚಾರದಲ್ಲಿ. ಅದೇನು ನೋಡೋಣ. ಸದ್ಯಕ್ಕಂತೂ ಇಷ್ಟು. ಭಾನುವಾರ 7/15 ನರೇಂದ್ರ ಮೋದಿ ಭಾರತದ ಚರಿತ್ರೆಯ ಪುಟಗಳಲ್ಲಿ ಇನ್ನೊಂದು ಅಧ್ಯಾಯವನ್ನು ಸೇರಿಸುತ್ತಾರೆ. ಮೂರನೆಯ ಬಾರಿಗೆ ಸತತವಾಗಿ ಪ್ರಧಾನಿ ಆಗುವ ಮೂಲಕ ನೆಹರು ನಂತರ. ಇನ್ನು ಗುಜರಾತ್ನಲ್ಲಿ ತ್ರಿವಿಕ್ರಮ ಮೆರೆದು ಹ್ಯಾಟ್ರಿಕ್ ಅನ್ನ ನರೇಂದ್ರ ಮೋದಿ ಅವರು ಬಾರಿಸಿದರು. ಈಗ ಕೇಂದ್ರದಲ್ಲೂ ಕೂಡ ಹ್ಯಾಟ್ರಿಕ್ ಸರ್ಕಾರ ನಡೆಸೋಕೆ ಸನ್ನದ್ಧರಾಗಿದ್ದಾರೆ. ಈಗಾಗಲೇ ಹೇಳಿದಂಗೆ ಭಾನುವಾರ ರಾತ್ರಿ 7:15 ಪ್ರಮಾಣ ವಚನ ಸ್ವೀಕಾರ ಮಾಡ್ತಾರೆ. ಎನ್ಡಿಎ ಕೂಟದ ಸಂಸದೀಯ ನಾಯಕರಾಗಿ ಸರ್ವಾನುಮತದಿಂದ ಆಯ್ಕೆಯಾದ ಬಳಿಕ ಮೋದಿ ಅವರು ಸಂಜೆ ರಾಷ್ಟ್ರಪತಿ ದ್ರೌಪದಿ ಮುರ್ಮು ಅವರನ್ನ ಭೇಟಿಯಾದರು. ಸರ್ಕಾರ ರಚನೆಗೆ ಹಕ್ಕು ಮಂಡಿಸಿದ್ರು. ಸರ್ಕಾರ ರಚನೆಗೆ ರಾಷ್ಟ್ರಪತಿಗಳು ಆಹ್ವಾನಿಸಿದ್ರು. ಬಳಿಕ ಮಾತನಾಡಿದ ಮೋದಿ ಅವರು 18ನೇ ಲೋಕಸಭೆ ಆರಂಭವಾಗಿದೆ. ಇದೊಂದು ಐತಿಹಾಸಿಕ ಕ್ಷಣ. ಇಂತಹ ಅವಕಾಶ ಕೊಟ್ಟಿದ್ದಕ್ಕೆ ಎಲ್ಲರಿಗೂ ಧನ್ಯವಾದ. ನಾವೆಲ್ಲರೂ ಕೂಡ ಒಗ್ಗೂಡಿ ದೇಶದ ಅಭಿವೃದ್ಧಿಗೆ ಕಟಿಬದ್ಧರಾಗಿದ್ದೇವೆ ಅಂದರು. ಇದರ ಬೆನ್ನಲ್ಲೇ ನಿತೀಶ್ ಕುಮಾರ್ ನೇತೃತ್ವದಲ್ಲಿ ಎನ್ಡಿಎ ನಾಯಕರು ರಾಷ್ಟ್ರಪತಿಯನ್ನ ಭೇಟಿಯಾಗಿ ಮೋದಿ ನೇತೃತ್ವಕ್ಕೆ ತಮ್ಮ ಬೆಂಬಲವನ್ನು ವ್ಯಕ್ತಪಡಿಸಿದರು. 15 ಪಕ್ಷಗಳ ಬೆಂಬಲದೊಂದಿಗೆ ಭಾನುವಾರ ಪ್ರಧಾನಿ ಮೋದಿ ಅವರು ಪ್ರಮಾಣ ವಚನವನ್ನು ಸ್ವೀಕಾರ ಮಾಡ್ತಾರೆ. ಇದೇ ವೇಳೆ ಪ್ರಮುಖವಾಗಿ ಕೆಲವು ಸಚಿವರು ಕೂಡ ಪ್ರಮಾಣ ವಚನವನ್ನು ಸ್ವೀಕಾರ ಮಾಡುವಂತ ಸಾಧ್ಯತೆ ಇದೆ ಅಂತ ಹೇಳ್ತಾ ಇದ್ದಾರೆ. सभी साथियों ने मुझे फिर से एक बार इस दायित्व के लिए पसंद किया है और राष्ट्रपति जी ने मुझे अभी बुलाया था और मुझे शपथ समारोह के लिए सूचित किया है. मोटे तौर पर मैंने राष्ट्रपति जी को कहा है कि हमें 9 तारीख शाम को सुविधा रहेगी. अब बाकी डिटेल तो राष्ट्रपति भवन वर्कआउट करेगा. ದೆಹಲಿಯ ಹಳೆ ಸಂಸತ್ ಭವನದ ಸೆಂಟ್ರಲ್ ಹಾಲ್ನಲ್ಲಿ ಎನ್ಡಿಎ ಸಂಸದೀಯ ಮಂಡಳಿಯ ಸಭೆ ನಡೆಯಿತು. ಮೋದಿ ಅವರನ್ನ ಸರ್ವಾನುಮತದಿಂದ ನಾಯಕರನ್ನಾಗಿ ಆಯ್ಕೆ ಮಾಡಿತು. ಸಭೆಗೆ ಆಗಮಿಸಿದ ಮೋದಿ ಅವರನ್ನ ಚಪ್ಪಾಳೆ ತಟ್ಟಿ ಎನ್ಡಿಎ ಸಂಸದರು ಸ್ವಾಗತಿಸಿದ್ರು. ಎಲ್ಲೆಲ್ಲೂ ಮೋದಿ ಮೋದಿ ಅನ್ನೋ ಘೋಷಣೆ ಮೊಳಗಿತು. ಮಿತ್ರ ಪಕ್ಷಗಳ ನಾಯಕರಿಗೆ ನಮಸ್ಕರಿಸಿದ ಮೋದಿ ಮುಗುಳ್ನಗೆ ಬೀರಿದ್ರು. ಸಂವಿಧಾನದ ಪುಸ್ತಕಕ್ಕೆ ನಮಿಸಿ ತಲೆ ಗೊತ್ಕೊಂಡ್ರು. ಬಿಜೆಪಿ ಅಧ್ಯಕ್ಷ ನಡ್ಡಾ ಅವರು ಮೋದಿ ನಾಯಕತ್ವದಲ್ಲಿ ಪಕ್ಷದ ಸಾಧನೆ ಗುಣಗಾನ ಮಾಡಿದ್ರು. ಎನ್ಡಿಎ ಕೂಟದ ನಾಯಕರಾಗಿ ಮೋದಿ ಹೆಸರನ್ನ ಹಿರಿಯ ನಾಯಕ ರಾಜನಾಥ್ ಸಿಂಗ್ ಪ್ರಸ್ತಾಪಿಸಿದ್ರು. ಬಿಜೆಪಿ ಕಡೆಯಿಂದ ಅಮಿತ್ ಶಾ, ನಿತಿನ್ ಗಡ್ಕರಿ ಹಾಗೂ ಮಿತ್ರಕೂಟದ 8 ಅತಿದೊಡ್ಡ ಪಕ್ಷಗಳ ಹಿರಿಯ ನಾಯಕರು ಅನುಮೋದಿಸಿದರು. ಬಳಿಕ ಬಿಜೆಪಿಯ ಹಿರಿಯ ನಾಯಕರಾದ ಅಡ್ವಾಣಿ, ಮುರಳಿ ಮನೋಹರ್ ಜೋಶಿ ಹಾಗೂ ಮಾಜಿ ರಾಷ್ಟ್ರಪತಿ ರಾಮನಾಥ್ ಕೋವಿಂದ್ರನ್ನ ಭೇಟಿಯಾದರು ಮೋದಿ. मैं एनडीए के हमारे साथी हिंदुस्तान आवाम मोर्चा के अध्यक्ष श्री जीतन राम मांझी जी से आग्रह करूं. मैं एनडीए के हमारे साथी हिंदुस्तान आवाम मोर्चा ಸರಿ, ಇಲ್ಲಿ ಬಿಜೆಪಿಯ ನಂಬರ್ಸ್ಗಳ ಕಡಿಮೆ ಆಗಿದೆ ಅನ್ನೋದು ಹೊರತು ಬಿಡಿಸ್ಬಿಟ್ರೆ ಮೋದಿ ಅವರ ವರ್ಚಸ್ಸು ಕುಗ್ಗಿದೆ ಅನ್ನೋದು ಎನ್ಡಿಎ ಬಲದಲ್ಲಿ ಎಲ್ಲೂ ಕಾಣಿಸ್ತಾ ಇರಲಿಲ್ಲ. ಸರಿ, ಬಿಜೆಪಿ ಒಳಗಡೆ ಇರೋ 240 ಜನಕ್ಕೆ ಅದು ಕುಸಿಯಬೇಕಾದ ಅವಶ್ಯಕತೆಯೂ ಇಲ್ಲ. ಓಕೆ. ಈ ಬಾರಿ ನನ್ನ ಲೆಕ್ಕಾಚಾರದಲ್ಲಿ 543ರಲ್ಲಿ ಎಷ್ಟೆಷ್ಟು ಬಿಟ್ಟು ಕೊಟ್ಟರೋ ಬಿಜೆಪಿ ಬೇರೆಯವ್ರಿಗೆ ಅದನ್ನು ಬಿಟ್ಟು ಮಿಕ್ಕಿದ ಎಲ್ಲ ಕಡೆ ಮೋದಿ ಹೆಸರನ್ನೇ ಅವ್ರು ಹೇಳ್ಕೊಂಡು ಹೋಗಿರೋದು. ಹೌದು. ಹಾಗಾಗಿ ಆ 240ಕ್ಕೆ ಮೋದಿಯವರ ಪ್ರಖರತೆ ಏನಿದೆ ನಾಯಕತ್ವದ್ದು ಅದು ಇಳೀತು ಅಥವಾ ಇಲ್ಲ ಅನ್ನೋದೊಂದು ಪ್ರಶ್ನೆ ಇಲ್ಲವೇ ಇಲ್ಲ. ಸೋಲು ಗೆಲುವು ಬೇರೆ. ಒಂದಷ್ಟು ಕಡೆ ಸೋತಿರ್ಬೋದು, ಒಂದಷ್ಟು ಕಡೆ ಗೆದ್ದಿರ್ಬೋದು. ಎನ್ ಡಿ ಎ ಕಡೆಗೆ ಬರೋಣ. ಓಕೆ. ಈವನ್ ಎನ್ ಡಿ ಎ ಅಟ್ಲೀಸ್ಟ್ ಮೋಸ್ಟ್ ಆಫ್ ದೆಮ್, ಎಲ್ಲರೂ ಅಲ್ಲದೇ ಇದ್ದರು, ಎಲ್ಲರೂ ಆಲ್ಮೋಸ್ಟ್. ಚಂದ್ರಬಾಬು ಹೆವಿಲಿ ಡಿಪೆಂಡೆಡ್ ಆನ್ ಮೋದಿ. ಈವನ್ ಚಂದ್ರಬಾಬು ತೆಲಂಗಾಣದಲ್ಲಿ ಇದ್ರು ಡೌಟೇ, ತೆಲಂಗಾಣದಲ್ಲಿ ಇದ್ರು ಕೂಡ ಹೌದು, ಹೆವಿಲಿ ಡಿಪೆಂಡೆಡ್. ಓಕೆ. ಬಿಕಾಸ್ ಮಾರ್ಜಿನಲ್ ವೋಟ್ಸ್ ಏನಿತ್ತು ಮೋದಿ ಪರವಾಗಿ ಇರಬಹುದಾದ ಬಿಜೆಪಿ ವೋಟ್ಸು ಕನ್ಸಾಲಿಡೇಟ್ ಆಗ್ತಾ ಬಂತಲ್ಲಿ, ವಿಚ್ ಈಸ್ ಅರೌಂಡ್ 8% or 10%. ಮೈತ್ರಿ ಇರೋದ್ರಿಂದ ಹಾಗಾಗಿ ಡಿಪೆಂಡೆಡ್. ಎರಡನೇದು, ಚಂದ್ರಬಾಬುಗೆ ಅದು ಸುಲಭ ಆಯಿತು. ರಾಜ್ಯದಲ್ಲಿ ನಾನು, ದೇಶದಲ್ಲಿ ಅವರು. ದೇಶ ತೋರಿಸಿ ಮೋದಿ ತೋರಿಸಿದಾಗ ಅದನ್ನು ವ್ಯಾಪಾರ ಮಾಡೋದು ಸುಲಭ ಇತ್ತು. INDIA ಒಕ್ಕೂಟದಲ್ಲಿ ಯಾರನ್ನ ತೋರಿಸಿ ದೇಶವನ್ನು ಮುನ್ನಡೆಸ್ತಾರೆ ಅಂತ ವ್ಯಾಪಾರ ಮಾಡಬೇಕು.
ಆ ಪ್ರಶ್ನೆ ಯಾರನ್ನ ತೋರಿಸಿ ವ್ಯಾಪಾರ ಮಾಡಬೇಕು? ಸ್ಥಳೀಯವಾಗಿ ಅಲ್ಲಲ್ಲ ಲೀಡರ್ಸ್ಗಳು ಅಷ್ಟೇ. ಒಂದು ಫಿಲಮ್ ಅನ್ನು ವ್ಯಾಪಾರ ಮಾಡಬೇಕು ಅಂದ್ರೆ ಹೀರೋನೋ ಹೀರೋಯಿನ್ನೋ ಡೈರೆಕ್ಟರ್ನೋ ಯಾರನ್ನೋ ತೋರಿಸ್ಬೇಕು, ವ್ಯಾಪಾರ ಮಾಡಬೇಕು. ಒಂದು ಒಳ್ಳೆ ಕಥೆನೋ ಏನಾದ್ರು ತೋರಿಸ್ಬೇಕು ವ್ಯಾಪಾರಕ್ಕೆ. ಹೌದು, ಏನೂ ಇಲ್ದಿರ ಆಗಲ್ಲ. ಹಾಗೆ ಈ ಪ್ರಜಾಪ್ರಭುತ್ವದ ಈ ಮಹಾನ್ ಚಿತ್ರದಲ್ಲಿ ಯಾರನ್ನ ತೋರಿಸಿ INDIA ವ್ಯಾಪಾರ ಮಾಡೋಕ್ಕಾಗ್ತಾ ಇತ್ತಲ್ಲಿ? ರಾಹುಲ್ ಗಾಂಧಿ ತೋರಿಸ್ಬೋದಿತ್ತು ಬೇಕಾದ್ರೆ ಕಾಂಗ್ರೆಸ್ನವರು, ಬಟ್ ರಾಹುಲ್ ಗಾಂಧಿ ಡಿಕ್ಲೇರ್ ಮಾಡಿಕೊಂಡು ತೋರಿಸೋ ಪರಿಸ್ಥಿತಿಯಲ್ಲಿ ಅವ್ರು ಇನ್ನೂ ಇರಲಿಲ್ಲ, ಅಥವಾ ಈಗಲೂ ಇಲ್ಲ. ಮಮತಾ ಬ್ಯಾನರ್ಜಿ ತೋರಿಸ್ತೀರಾ? ಇಲ್ಲ. ಹಾಗಾಗಿ JDU ಬಿಹಾರದಲ್ಲಿ RJDಯಿಂದ ಹೊರಬಂದು BJP ಜೊತೆ ಹೋದ ಮೇಲೆ, ಇನ್ಕ್ಲೂಡಿಂಗ್ ನಿತೀಶ್ ಕುಮಾರ್ ಅವರೆಲ್ಲ ವೈಯಕ್ತಿಕ ಆರೋಗ್ಯದ ವಿಚಾರ ಎಲ್ಲ ಸೇರಿಸಿ ಹೇಳೋದು, ಟೋಟಲಿ ಡಿಪೆಂಡೆಂಟ್ ಅಗೈನ್ ಆನ್ ಮೋದಿ. ಇನ್ನು JDS ಕರ್ನಾಟಕದಲ್ಲಿ ಮಾತಾಡೋದಾದ್ರೆ ನೀವು, ದೇ ವರ್ ಆಲ್ಸೋ ಲಾರ್ಜ್ಲಿ ಡಿಪೆಂಡೆಂಟ್. ಡಿಪೆಂಡೆಂಟ್ ಅಂದರೆ ನಾನು ಅವರಿಂದನೇ ಇವರು ಗೆದ್ರು ಅಂತ ಹೇಳ್ತಿಲ್ಲ, ಜೊತೆ ಜೊತೆ ಒಬ್ಬರಿಗೊಬ್ಬರಿಗೆ ಕಾಂಪ್ಲಿಮೆಂಟಿಂಗ್ ಈಚ್ ಅದರ್ ಅದು ಅಲ್ಲಿ. ಹಾಗಾಗಿ ಆ ಸಭೆಯಲ್ಲಿ ಇದ್ದಂತಹ ಸಂಸದ ಗಣ ಏನಿದೆ ಅದಕ್ಕೆ ಮೋದಿ ನ್ಯಾಚುರಲಿ ಬಿಕಮ್ಸ್ ಎ ಸೆಂಟರ್ ಫಿಗರ್, ಮೇನ್ ಫಿಗರ್, ನ್ಯಾಚುರಲ್. ಬಟ್ ಕಾಂಗ್ರೆಸ್ ಮಾಡ್ತಾ ಇರೋ ರೀತಿಯಲ್ಲಿ ಆರೋಪದಲ್ಲಿ ಇಲ್ವಾ ಸರ್? ಅಂದ್ರೆ ಬಿಜೆಪಿ ಮೇನಿಯಾ ಕಡಿಮೆ ಆಗೋಯ್ತು, ಬಿಜೆಪಿ ಅಲ್ಲ ಮೋದಿ ಮೇನಿಯಾ ಕಡಿಮೆ ಆಗೋಯ್ತು, ಮೋದಿ ಪರ್ಫೆಕ್ಟ್. ನಾನು ಅವತ್ತಿಂದ ಹೇಳ್ತಿದ್ದೀನಿ, ಇದನ್ನ ಮತ್ತೆ ಮತ್ತೆ ಹೇಳಬೇಕಾಗ್ತಾ ಇದೆ ಅಷ್ಟೇ. ನಾನು ಓಕೆ, ಯು ಆರ್ ಆಲ್ಸೋ ದೇರ್, ನಾ ಇದನ್ನೆಲ್ಲ ಹೇಳ್ದ. ಹೌದು, ಹೇಳಿದ್ರಿ ಸರ್. ಭಾರತೀಯ ಜನತಾ ಪಕ್ಷದ ಸಂಖ್ಯೆಗಳು ಕಡಿಮೆಯಾಗಿರುವುದನ್ನ ಯಾರು ಇಲ್ಲ ಅನ್ನಕ್ಕಾಗಲ್ಲ. ಬಟ್ ಗೋ ಟು ದ ವೋಟ್ ಪರ್ಸೆಂಟೇಜ್ಗಳಿಗೆ ಹೋಗಿ, ಭಾರತೀಯ ಜನತಾ ಪಕ್ಷಕ್ಕೆ ತನ್ನ ವೋಟ್ ಪರ್ಸೆಂಟೇಜ್ ಕಡಿಮೆ ಆಗಿಲ್ಲ. 0.50 ಅಷ್ಟೇ ಇದೆ. ಎಷ್ಟದು ಲೆಕ್ಕ ಇಲ್ಲ ಅದು. ಹೌದು, ಅದು ಲೆಕ್ಕ ಇಲ್ಲ. ಅದು ಸಂಖ್ಯೆ ಬಿದ್ದಿದೆ, ಬಟ್ ವೋಟ್ ಶೇರ್ ಅಲ್ಲೇ ಇದೆ. 22 ಕೋಟಿನೋ 21 ಕೋಟಿ ಚಿಲ್ಲರೆ ವೋಟ್ ಅಲ್ಲೇ ಇದೆ. ಅದು ಹೌದು, 37 ಲಾಸ್ಟ್ ಟೈಮ್ ಇತ್ತು, ಈಗ 36 ಅಲ್ಲೇ ಇದೆ ಅದು ವೋಟ್. ಹಾಗಾಗಿ INDIA ಒಕ್ಕೂಟ ಅಭೂತಪೂರ್ವವಾದ ಅತ್ಯುತ್ತಮ ಸಾಧನೆಯನ್ನ ಮಾಡಿದೆ ಅಂತ ನಾನು ಒಪ್ಕೋತೀನಿ, ಇಲ್ಲ ಅಂತಲ್ಲ. ಓಕೆ, INDIA ಸರ್ಕಾರನೇ ಮಾಡಿಬಿಡ್ತಿತ್ತೇನೋ ಬಹುಶಃ. ಒಂದು ವೇಳೆ ಅವರ ಲೆಕ್ಕಾಚಾರದಂತೆ ಬಿಜು ಜನತಾದಳದ ನವೀನ್ ಪಟ್ನಾಯಕ್, ಆಂಧ್ರದಲ್ಲಿ ಜಗನ್ ರೆಡ್ಡಿಯು ಕುಸಿದು ಬೀಳದಿದ್ದರೆ, ಅಥವಾ ಕರ್ನಾಟಕದಲ್ಲಿ 20 ಬಂದುಬಿಟ್ಟಿದ್ದರೆ ಅವರ ಲೆಕ್ಕಾಚಾರದ ಪ್ರಕಾರ, ಮಿಕ್ಕಿದೆಲ್ಲ ಸರಿ ಹೋಗಿದೆ INDIAಗೆ. ಹೌದು, ತಮಿಳ್ನಾಡು ಸರಿ ಹೋಗಿದೆ, ಕೇರಳ ಸರಿ ಹೋಗಿದೆ, ಬಂಗಾಳ ಸರಿ ಹೋಗಿದೆ, ಮಹಾರಾಷ್ಟ್ರ ನಿರೀಕ್ಷೆಗಿಂತ ಚೆನ್ನಾಗೇ ಆಗಿದೆ, ಉತ್ತರ ಪ್ರದೇಶ ನಿರೀಕ್ಷೆಗಿಂತ ಡಬಲ್ ತುದಾಂಡಲ್ ಅಂತ ಡಬಲ್ ತ್ರಿಬಲ್ ಆಗಿದೆ, ಎಲ್ಲ ಆಗಿದೆ ಅವ್ರಿಗೆ. ರಾಜಸ್ಥಾನ ಬಂಪರ್ ಹೊಡೆದಿದೆ, ಎಲ್ಲ ಹೊಡೆದಿದೆ ಅವ್ರಿಗೆ. ಇದು ಮಾತ್ರ ಕೇಳ್ತಾಕ್ತು ಅಂದ್ರೆ ಅವ್ರು ತಪ್ಪಲ್ಲದೆ ಇರ್ಬೋದು, ಬಟ್ ದೇ ಆರ್ ಆನ್ಸರಬಲ್ ಟು ಇಟ್. ಇನ್ನು 10 ಕರ್ನಾಟಕದಲ್ಲಿ ಬಂದಿದ್ರೆ 243 ಹೋಗಿರೋ. ಎಕ್ಸಾಕ್ಟ್ಲಿ. ಹಾಗೇನೆ BJPಗೆ ಎಲ್ಲ ಸರಿಯಾಗಿ ಆಗಿದೆ. ಅವ್ರಿಗೆ ಕೈ ಎತ್ತಿರೋದು ಲಾರ್ಜ್ಲಿ ಉತ್ತರ ಪ್ರದೇಶ, ಮಹಾರಾಷ್ಟ್ರ, ಸ್ವಲ್ಪ ಮಟ್ಟಿಗೆ ಕರ್ನಾಟಕ ಮತ್ತು ರಾಜಸ್ಥಾನ ಅಷ್ಟೇ. ಈ ಕಳ್ಕೊಂಡಿರೋ 60ರಲ್ಲಿ ಅವರು 30 ಬಂದುಬಿಟ್ಟಿದ್ದಿದ್ರು, 60ಕ್ಕೆ ಸೋತಿದ್ದಾರೆ, 30 ಅವ್ರಿಗೆ ಬಂದಿದ್ದಿದ್ರು, ಇವತ್ತು ಈ ಟಾಕು ಕಂಪ್ಲೀಟ್ಲಿ ಡಿಫ್ರೆಂಟ್ ಆಗಿರ್ತಿತ್ತು. ಏನು ಮತ್ತೆ 270ಕ್ಕೆ ಬಂದಿದ್ದಾರೆ ಅಂತ. ಸಂಖ್ಯೆಗಳನ್ನು ನೋಡೋಣ. ಇವಾಗ ಸಂಖ್ಯೆಗಳ ಸಮಯ. ಹೌದು, ಶಿವಕುಮಾರ್ ಅವರು ಹೇಳ್ತಾರೆ ಈಗ ಭಾವನೆಗಳ ಸಮಯ ಅಲ್ಲ ಇದು, ಬದುಕಿನ ಬದುಕಲ್ಲ, ಸಂಖ್ಯೆ. ಏನು NDA ಬಂದಿದೆ ಇದಕ್ಕೆ ಅಂದರೆ BJPಗೆ ಈಗ ಬಂದಿದೆ, ಇದು ಒನ್ ಆಫ್ ದ ಬೆಸ್ಟ್ ಪರ್ಫಾರ್ಮೆನ್ಸಸ್ ಅವರದ್ದು. ಕೆಟ್ಟ ಪರ್ಫಾರ್ಮೆನ್ಸ್ ಏನಲ್ಲ ಅವ್ರಿಗೆ. ಹೌದು, 3ನೇ ಸಾರಿ ಹೈಯೆಸ್ಟ್ ಪರ್ಫಾರ್ಮೆನ್ಸ್. ಹಾಗೆ ಕಾಂಗ್ರೆಸ್ಗೆ ಏನು ಬಂದಿದೆ ಅಥವಾ ಗಠಬಂಧನ್ ಕೆಲವ್ರಿಗೆಲ್ಲ ಬಂದಿದೆ, ಅದು ಅಂಥ ದೊಡ್ಡ ಪರ್ಫಾರ್ಮೆನ್ಸ್ ಅವ್ರಿಗೂ ಅಲ್ಲ ಅದು. ಹಾಗಾಗಿ ಏಕ್ದಮ್ BJP ಗೆದ್ದಿದೆ, BJP ಗೆದ್ದಿಲ್ಲ, NDA ಗೆದ್ದಿದೆ, INDIA ಸೋತಿದೆ, BJP ಕಳೆದುಕೊಂಡಿದೆ, ಕಾಂಗ್ರೆಸ್ ಗಳಿಸಿಕೊಂಡಿದೆ. BJP ಕಳೆದುಕೊಂಡಿದ್ದರಿಂದ ಅಧಿಕಾರವನ್ನು ಕಳೆದುಕೊಳ್ಳಲಿಲ್ಲ, ಕಾಂಗ್ರೆಸ್ ಗಳಿಸಿದರೂ ಅಧಿಕಾರವನ್ನು ಪಡೆಯಲು ಸಾಧ್ಯವಿಲ್ಲ. ದಿಸ್ ಇಸ್ ದ ಸಿಚುವೇಶನ್. ಆದರೂ
INDIA ಮತ್ತು BJP ಸಾಧನೆ ಸೋಲು ಎಂದೇ ಬಿಂಬಿತವಾಗುವ ರೀತಿ INDIA ಹೇಳ್ತಾ ಇದೆ. ಇದು NDA ಸೋಲೆ. ದಾಟ್ಸ್ ಈಸ್ ವಾಟ್ ಈಸ್ ನನಗೆ ಭಾಳ ಆಶ್ಚರ್ಯವಾಗ್ತಾ ಇರೋದು ಇದು. ಓಕೆ, ದಾಟ್ಸ್ ನಾಟ್ ಸ್ಟ್ಯಾಟಿಸ್ಟಿಕ್ಸ್, ಅದು ಡಾಟಾ ಅಲ್ಲ. ಎಸ್ ಸರ್, ಇಲ್ಲಿವರೆಗೂ ಬಿಜೆಪಿಗರು ಮೋದಿ ಮೋದಿ ಅಂತ ಹೇಳ್ತಾ ಇದ್ರು. ಆದ್ರೆ ಇವತ್ತು ನಿತೀಶ್ ಕುಮಾರ್ ಅವರು ಕೂಡ ಇಂಥ ನಾಯಕ ಮತ್ತು ಇಂಥ ಅವಕಾಶ ಮತ್ತೆ ಸಿಗಲ್ಲ, ಕಳ್ಕೋಬಾರ್ದು ಅಂತ ಕೂಡ ಹೇಳ್ತಾರೆ. ಇನ್ನು ನೆಕ್ಸ್ಟ್ 2 ಐಟಮ್ ಇದೆ, ಅದು ತಗೊಂಡು ಅದಕ್ಕೆ ಬರೋಣ. ಓಕೆ, ಡನ್ ಸರ್. ಇನ್ನು ಸಂಸದೀಯ ಸಭೆಯಲ್ಲಿ 1.5 ಗಂಟೆಗೂ ಹೆಚ್ಚು ಕಾಲ ಸುದೀರ್ಘವಾಗಿ ಇವತ್ತು ಮೋದಿ ಅವರು ಅಲ್ಲ, ಅಲ್ಲಿ ಹೇಳಕ್ ಮೊದಲೊಂದು ಹೇಳ್ತೀನಿ. ಸಂವಿಧಾನದ ಪುಸ್ತಕಕ್ಕೆ ಅವ್ರು ನಮಿಸಿದ್ರು ಸರ್. ಮೋದಿ ನಾಟ್ ಇದಲ್ಲ, ಪೆದ್ದಲ್ಲ, ತನಗೆ ಗೊತ್ತಿಲ್ದಂಗೆ ಮಾಡಕ್ಕದನ್ನ. ಸಂವಿಧಾನ ಬದಲಾಗತ್ತೆ, ಸಂವಿಧಾನ ಬದಲಾಯಿಸ್ತಾರೆ. ಈಸ್ ಟ್ರೈಂಗ್ ಟು ಸೆಂಡ್ ಎ ಮೆಸೇಜ್. ಸಂವಿಧಾನ ಗೌರವ ಇದೆ, ಚಾನ್ಸೇ ಇಲ್ಲ ಅನ್ನೋದನ್ನ, ಸಾಧ್ಯನೇ ಇಲ್ಲ ಅನ್ನೋದು ನಂಬರ್ 1. ನಂಬರ್ 2, ಗಡ್ಕರಿ ಅವ್ರದ್ದು ಮುಗಿಸ್ಬಿಡ್ತಾರೆ ಅಂತ. ಗಡ್ಕರಿನೇ ಇವತ್ತಲ್ಲಿ ಕೆಲಸ ಹೌದು ಮಾಡಿದ್ದು. ಹಾಗಾಗಿ ನನಗೆ ಆ ಸಂವಿಧಾನದ ಪುಸ್ತಕಕ್ಕೆ ನಮಸ್ಕಾರ ಮಾಡಿದಾಗ ಅದನ್ನ ಕೈಗೆ ಎತ್ಕೊಂಡು ಐ ಫೆಲ್ಟ್ ಹಿ ಈಸ್ ಟ್ರೈಯಿಂಗ್ ಟು ಸೆಂಡ್ ಎ ಮೆಸೇಜ್ ಎಲ್ಲರಿಗೂ. ನೋ ವೇ, ಇಟ್ ವಿಲ್ ನಾಟ್ ಹ್ಯಾಪನ್. ರಾಹುಲ್ ಗಾಂಧಿ ಸಂವಿಧಾನವನ್ನು ಹಿಡ್ಕೊಂಡು ಎಲ್ಲ ಕಡೆನೂ ಮಾತನಾಡ್ತಾ ಇದ್ರು. ಇಲ್ಲಿ ಅವರು ಅದನ್ನೇ ಹಿಡ್ಕೊಂಡೇ ಉತ್ತರವನ್ನು ಕೊಡೋ ಕೆಲಸ ಮಾಡ್ತಾ ಇದ್ರು. ಪ್ಲೀಸ್. ಸಂಸದೀಯ ಸಭೆಯಲ್ಲಿ 1.5 ಗಂಟೆಗೂ ಕೂಡ ಹೆಚ್ಚು ಕಾಲ ಸುದೀರ್ಘವಾಗಿ ಮೋದಿ ಅವರು ಮಾತನಾಡಿದ್ರು. NDA ಅಂದ್ರೆ ನ್ಯೂ ಇಂಡಿಯಾ, N ಅಂದ್ರೆ D ಅಂದ್ರೆ ಡೆವಲಪ್ಡ್ ಇಂಡಿಯಾ, ಆಸ್ಪಿರೇಷನ್ ಇಂಡಿಯಾ ಅಂತ ಹೇಳಿ ಹೊಸ ವ್ಯಾಖ್ಯಾನವನ್ನ ಕೊಟ್ಟರು NDAಗೆ. ಅಲ್ಲದೆ ಇದು ಅಧಿಕಾರ ಹಿಡಿಯಲು ನಡೆಸಲು ಕೆಲವು ಪಕ್ಷಗಳ ಒಗ್ಗೂಡಿಕೆ ಅಲ್ಲ, ಇದು ದೇಶ ಮೊದಲು ಎನ್ನುವ ಭಾವನೆಯೊಂದಿಗೆ ಬಂದಿರುವಂತಹ ಸಮೂಹ, ಅತ್ಯಂತ ಶಕ್ತಿಶಾಲಿ ಕೂಟದಲ್ಲಿ ಸರ್ವ ನಿರ್ಣಯಗಳು ಕೂಡ ಇದೆ ಅಂತ ಅವ್ರು ಮಾತನಾಡಿದ್ರು. ಏನ್ ಮಾತಾಡಿದ್ದಾರೆ ನೋಡಿ, ಅಲ್ಲೊಂದು ಪಾಯಿಂಟ್ ಹೇಳ್ಬಿಟ್ಟು ಮಾತುಗಳಿಗೆ ಹೋಗಿ. ಹಾ ಸರ್. NDA ವಿಚಾರ ಬಂದಾಗ ಸರ್, ವಾಜಪೇಯಿ, ಪ್ರಕಾಶ್ ಸಿಂಗ್ ಬಾದಲ್, ಶಿರೋಮಣಿ ಅಕಾಲಿ ದಳ, ಈಗ ಇವ್ರ ಜೊತೆ ಇಲ್ಲ. ಹೌದು. ಬಾಳಾ ಸಾಹೇಬ್ ಠಾಕ್ರೆ ಅವರ ಪುತ್ರ ಅವ್ರ ಜೊತೆಯಲ್ಲಿಲ್ಲ. ಶಿವಸೇನೆ ಯಾವುದೋ ಒಂದು ಭಾಗ ಇದೆ, ಅದು ಬೇರೆ ವಿಷಯ. ಜಾರ್ಜ್ ಫರ್ನಾಂಡಿಸ್ ಬದುಕಿಲ್ಲ. ವೆರಸ್ ನಿತೀಶಿನ ಅತ್ಯಂತ ಆಪ್ತರಲ್ಲಿ ಒಬ್ಬರು ಜಾರ್ಜ್ ಫರ್ನಾಂಡಿಸ್, ಶರದ್ ಯಾದವ್ ಇಲ್ಲ. ಎಲ್ಲರನ್ನೂ ಜ್ಞಾಪಿಸಿದಾಗ ನಾನು ಯಾರ್ದೋ ಒಂದು ಇಬ್ಬರದ್ದು ಕಾಮೆಂಟ್ರಿ ಕೇಳಿಸ್ಕೊಂಡೆ ನನ್ನ ಪರಿಚಯ ಇರೋರ್ದಲ್ಲಿ. ನೋಡಿ, ಅವೆಲ್ಲ ಹೇಳ್ಬಿಟ್ಟು ಈ ಮೋದಿ ಆ ಅಡ್ವಾಣಿ ಇವ್ರದ್ದೆಲ್ಲ ಹೆಸರು ಹೇಳಿಲ್ಲ. ನೋಡಿ, ಈವ್ನಿಂಗ್ ಹಿ ವಾಸ್ ದೇರ್ ಎಟ್ ಅಡ್ವಾಣೀಸ್ ರೆಸಿಡೆನ್ಸ್. ಆಶೀರ್ವಾದ ಪಡ್ಕೊಳ್ಳೋಕೆ ಅಲ್ಲಿದ್ರು. ಎಸ್. ಓಕೆ, ಏನು ಮಾತಾಡಿದ್ರು ನೋಡ್ಬೋದು. NDA, न्यू इंडिया, डेवलप इंडिया, एस्पिरेशनल इंडिया, इसी सपने और संकल्पों को पूरा करना ये हम सबका संकल्प भी है, कमिटमेंट भी है और हमारे पास रोड मैप भी है. 10 वर्ष हमने काम किया है, वो तो ट्रेलर है और वो मेरा चुनावी वाक्य नहीं था, ये मेरा कमिटमेंट है. हमें और तेजी से और विस्तार से और तेज गति से देश के आकांक्षाओं को पूर्ण करने में रत्ती भर भी विलंब नहीं करना है. जनता जनार्दन चाहती है हम पहले से ज्यादा डिलीवर करें. जनता चाहती है कि हम खुद ही हमारे पुराने रिकॉर्ड तोड़े. अगले 10 साल में गुड गवर्नेंस, विकास, नागरिकों के जीवन में क्वालिटी ऑफ लाइफ, मध्यम वर्ग, उच्च मध्यम वर्ग, सरकार की दखल जितनी कम हो उतनी लोकतंत्र की मजबूती है. विकास का नया अध्याय लिखेंगे और सब मिलकर के विकसित भारत के सपने को साकार करके रहेंगे. सदन में किसी भी दल का कोई भी जनप्रतिनिधि होगा, मेरे लिए सब बराबर है. चाहे वो लोकसभा हो या राज्यसभा, हमारे लिए सब बराबर है. सबको गले लगाने में हमें कभी कोई कमी नहीं रखी है. दक्षिण भारत में एनडीए ने एक नई राजनीति की नींव मजबूत की है. अब देखिए, कर्नाटक एंड तेलंगाना, अभी अभी तो इनकी सरकारें बनी थी, लेकिन पल भर में ही लोगों का विश्वास टूट गया. भ्रम से लोग बाहर आ गए और एनडीए को गले लगा दिया. चुनाव के समय उन्होंने देश के सामान्य नागरिक को गुमराह करने के लिए जो पर्चियां बांटी कि ये देंगे और वो देंगे और टिकना देंगे, फलाना देंगे. 2 दिन से मैं देख रहा हूं कि कांग्रेस के दफ्तरों पर ಸರ್, ಎಲ್ಲರೂ ಈ 5 ವರ್ಷ ಅಧಿಕಾರ ಇರುತ್ತೋ ಇಲ್ಲೋ, ಏನಾಗ್ಬಿಡುತ್ತೆ ಅಂತ ಯೋಚನೆ ಮಾಡ್ತಾ ಇದ್ದಾರೆ, ಚರ್ಚೆ ಮಾಡ್ತಾ ಇದ್ದಾರೆ. ಇವ್ರು ನೋಡಿದ 10 ವರ್ಷದ ಬಗ್ಗೆ ಮಾತಾಡಕ್ಕೆ ಶುರು ಮಾಡ್ಬಿಟ್ಟು ಮಾತಾಡ್ಬೋದು. ನಾನು ಹಿಂದೆ ಚೀಫ್ ಮಿನಿಸ್ಟರ್ಗಳನ್ನು 20 ವರ್ಷ ಅಧಿಕಾರದಲ್ಲಿ ಇರ್ತೀವಿ ಅಂತ ಹೇಳಿದವ್ರನ್ನೆಲ್ಲ ನೋಡಿದ್ದೀನಿ. ಬಟ್ ಇವ್ರು ಹೇಳಿರೋದನ್ನು ಮಾಡಿದ್ದಾರೆ, ಹಾಗಾಗಿ ನಂಗೆ ಗೊತ್ತಿಲ್ಲ ಇವ್ರು ಏನು ಮಾಡ್ತಾರೋ ಬಿಡ್ತಾರೋ. ಓಕೆ, ಬಟ್ ಲೆಟ್ BJP ಮೇಕ್ ನೋ ಮಿಸ್ಟೇಕ್. ಮೋದಿ ಕಾಂಟ್ ಬಿ ಪರ್ಮನೆಂಟ್ ಇವ್ರಿಗೆ.
ಭಾರತೀಯ ಜನತಾ ಪಕ್ಷದ ಭವಿಷ್ಯ ಎಲ್ಲ ಅಡಗಿರುವುದು ಮುಂದಿನ 5 ವರ್ಷದಲ್ಲಿ ಮೋದಿನೇ, ಒಪ್ಕೋತೀನಿ ನಾನು, ಇಲ್ಲ ಅಂತ. ನಂತರ ಮೋದಿ ಒಳಗಲ್ಲ, ನಿಮ್ಮ ಉತ್ತರಾಧಿಕಾರಿ ಅವರಿಗೆ ಯಾರು ಅನ್ನೋ ಪ್ರಶ್ನೆ ಮೇಲೆ ಭಾರತೀಯ ಜನತಾ ಪಕ್ಷದ ಭವಿಷ್ಯ ಅಡಗಿರುವುದು. ಸಾಮ್ರಾಜ್ಯಗಳ ಪತನವಾಗಿರುವುದು ಮಹಾರಾಜ ಚಕ್ರಾಧಿಪತಿ ಚಕ್ರವರ್ತಿ ವ್ಯಾನಿಷ್ ಆದ ನಂತರ ಕುಟುಂಬಗಳ ಬಿದ್ದು ಸಾಮ್ರಾಜ್ಯಗಳೇ ಅಧಪತನವಾಗಿರೋದು ನೋಡಿದೀವಿ ಚರಿತ್ರೆ. ಉತ್ತರಾಧಿಕಾರಿ ಇಲ್ಲದೇನೆ, ಸರಿಯಾಗಿಲ್ಲದೆ, ಇಲ್ಲದೆ ಅಲ್ಲ, ಸರಿಯಾಗಿ ಇಲ್ಲ. ಹಾಗಾಗಿ ಯು ಕಾಂಟ್ ಸೇ ಎಕ್ಸಾಕ್ಟ್ಲಿ ನೆಕ್ಸ್ಟ್ 5 ವರ್ಷನೂ ನಾವೇ ಇರ್ತೀವಿ, ನೆಕ್ಸ್ಟ್ 26 ವರ್ಷನೂ ನಾವೇ ಇರ್ತೀವಿ ಹೇಳ್ಬೋದು. ಬಟ್ ಅದಕ್ಕೊಂದು ಪ್ಲಾನ್ ಬೇಕಲ್ಲ, ಇದೆ ಅಂತ ಅನ್ಕೊಂಡಿರ್ತೀವಿ. ಅದ ಅನ್ವೀಲ್ ಆದಾಗ ಹೊರಕ್ಕೆ ಬಂದಾಗ ಗೊತ್ತಾಗತ್ತೆ ದೇಶ ಅದನ್ನ ಎಷ್ಟು ಒಪ್ಪತ್ತೆ ಅಂತ. ನಿತೀಶ್ ಕುಮಾರ್ ಇವತ್ತು ಸಭೆಯಲ್ಲಿ ಅವ್ರ ಕಾಲಿಗೆ ನಮಸ್ಕಾರ ಮಾಡ್ತಾರೆ. ಹೌದು, ಕಾಲಿಗೆ ನಮಸ್ಕಾರ ಮಾಡ್ಕೊಂಡು ಹೋಗ್ತಾರೆ ಅಂತ ಅವ್ರು ಬಿಡ್ಲಿಲ್ಲ, ಬಟ್ ಅವ್ರು ಬಿಟ್ಟಿಲ್ಲ, ಅವ್ರು ಅಟೆಂಪ್ಟ್ ಮಾಡಿದ್ರು. ಅಥವಾ ಚಂದ್ರಬಾಬು ನಾಯ್ಡು ಒಂದು 20 ಡಿಗ್ರಿ ಎಕ್ಸ್ಟ್ರಾನೇ ಬಗ್ಗಿ ನಮಸ್ಕಾರ ಮಾಡಿದ್ರು. ಬಂದ್ರು ಸರ್, ಅವಾಗ್ಲೂ ಬಿಡ್ಲಿಲ್ಲ ಅವರು ಬಿಟ್ಟಿಲ್ಲ, ಸಹಜ ಅದು. ಸೊ ಏನೀಗ ನಿರೀಕ್ಷೆ ಇರೋದು? ದಿಸ್ ಇಸ್ ಎ ವೀಕ್ ಮೋದಿ. ಇದು 10 ವರ್ಷದ ಅದೆಷ್ಟೋ ಇಂಚಿನ ಎದೆಯ 58 ಇಂಚಿನ ಎದೆಯ ಸ್ಟ್ರಾಂಗ್ ಮೋದಿ ಅಲ್ಲ, ಇದು ವೀಕ್ ಮೋದಿ. ಹೌದಾ? ನ್ಯಾಚುರಲ್ ಪ್ರಶ್ನೆ ದೇಶಕ್ಕೆ. ಪಾಸಿಬಲಿ ಇಲ್ಲ ಅನ್ಸತ್ತೆ ಕೆಲವು ನಿರ್ಣಯಗಳ ವಿಚಾರದಲ್ಲಿ, ಪಾಸಿಬಲಿ ಹೌದು ಅನ್ಸತ್ತೆ ಕೆಲವು ನಿರ್ಣಯಗಳ ವಿಚಾರದಲ್ಲಿ. ಕೆಲವು ವಿಚಾರಗಳಲ್ಲಿ ಹಿ ಡಸಂಟ್ ಹ್ಯಾವ್ ಟು ಬಿಕಮ್ ವೀಕ್, ಅವ್ರು ವೀಕ್ ಆಗಬೇಕಾಗಿಲ್ಲ. ಕೆಲವು ವಿಚಾರಗಳಲ್ಲಿ ಮೋದಿ ಆ ಕನ್ಸಲ್ಟೇಟಿವ್ ಪ್ರಾಸೆಸ್ ಅಂದರೆ ಸಮಾಲೋಚನೆಗಳ ಮೂಲಕ ಸರ್ವಾನುಮತವನ್ನು ಸ್ಥಾಪನೆ ಮಾಡುವಂತಹ ಕಾರ್ಯ ಏನಿದೆ ಅದರ ಇಂಡಿಕೇಶನ್ ಕೊಟ್ಟಿದ್ದಾರೆ. ಈಗ ಏನ್ ಮಾಡ್ತೀವಿ ಅಲ್ಲ, ಸರ್ವಾನುಮತ ಇರುತ್ತೆ ನನ್ನ ನಿರ್ಣಯದಲ್ಲಿ. ಬಹುಮತ ಅಷ್ಟೇ ಮುಖ್ಯ ಅಲ್ಲ, ಸರ್ವಾನುಮತನೂ ಮುಖ್ಯ. ಸರ್ಕಾರವನ್ನ ರಚನೆ ಮಾಡಲಿಕ್ಕೆ ಬಹುಮತ, ದೇಶವನ್ನು ನಡೆಸಲಿಕ್ಕೆ ಸರ್ವಾನುಮತ. ದಟ್ ಡಿಫರೆನ್ಸಿಯೇಷನ್ ಹಿ ವಾಸ್ ಏಬಲ್ ಟು ಬ್ರಿಂಗ್, ತಂದಿದ್ದಾರೆ. ಯಾಕೆ ಹಾಗಾದ್ರೆ ಮೋದಿಗೆ ಆ ಸರ್ವಾನುಮತ ಆಗಲ್ಲ ಅನ್ನೋ ಅನುಮಾನ ಜನರನ್ನು ಅಥವಾ ಪ್ರತಿಪಕ್ಷಗಳನ್ನ ಕಾಡುತ್ತೆ? ಯಾಕೆ ಅದು ಅನ್ಸತ್ತೆ? ಅವ್ರು ಹೇಳಿದ ಮೇಲೂ ಅದು ಒಪ್ಪಕ್ಕೆ ಆಗ್ತಾರೆ ಇಲ್ಲ ಅಂತಂದ್ರೆ, ಇಟ್ಸ್ ಎ ವೆರಿ ಸಿಂಪಲ್ ಥಿಂಗ್ ಆಫ್ ದಿಸ್ ಮ್ಯಾನ್. ಈ ವ್ಯಕ್ತಿಯ ವಿಚಾರದಲ್ಲಿ ಮೋದಿಯನ್ನ ಇಲ್ಲ ನೀವು ಪ್ರೀತಿಸ್ತೀರಿ, ಇಲ್ಲ ನೀವು ದ್ವೇಷಿಸ್ತೀರಿ, ಎರಡೇ ಅಲ್ಲಿ ಜಾಗ ಇರೋದು, ಮಧ್ಯದಲ್ಲಿ ಏನು ಜಾಗ ಇಲ್ಲ. ಮತ್ತು ಒಂದು ರೀತಿ ಎಲ್ಲರಿಗೂ ಎಲ್ಲ ಕಾಲಕ್ಕೂ ಒಪ್ಪಿಗೆಯಾಗುವಂತಹ, ಎಲ್ಲರಿಗೂ ಒಳ್ಳೆಯಾಗೋ ಥರ ಏನು ಪ್ರಾಬ್ಲಮ್ ಆಗ್ದಂಗೆ ಹಿಂಗೆ ಬೆಣ್ಣೆಲೇ ಓಡಾಡ್ಕೊಂಡಿರೋಂಥ ವ್ಯಕ್ತಿ ಅವರು ಅಲ್ಲ. ಹಿ ಟೇಕ್ಸ್ ದಿ ರೋಲ್ ಆಫ್ ಎನ್ ಅಗ್ರೆಸಿವ್, ಸಂಘರ್ಷದ ಹಾದಿನೇ ತಗೊಳ್ಳೋದುವೆ. ಬಿಕಾಸ್ ಹಿ ಬಿಲೀವ್ಸ್ ಇನ್ ಇಟ್. ಅದರಲ್ಲಿ ಸ್ಟೇಟಸ್ ಕೋ ಇಷ್ಟಲ್ಲ, ಹಿ ಚಾಲೆಂಜಸ್ ಸ್ಟೇಟಸ್ ಕೋಗಳನ್ನೆಲ್ಲ ಸದಾ ಕಾಲ. ಅದಕ್ಕೆ ನಿಮ್ಗೆ ಅದು ಶಾಕ್ಗಳ ರೂಪದಲ್ಲಿ ಕಾಣೋದು. ಸಡನ್ ಡಿಸಿಷನ್, ಯಾವುದು ಸ್ಟೇಟಸ್ ಕೋ ಇಷ್ಟಕ್ಕೆ ಒಪ್ಪಲಾತ, ಎಲ್ಲ ಚಾಲೆಂಜ್ ಮಾಡ್ತಾ ಹೋಗ್ತಾ ಇರ್ತಾರೆ. ಅದಕ್ಕೆ ನಿಮ್ಗೆ ಶಾಕ್ ಆಗ್ತಾ ಇರುತ್ತೆ. ಅಚ್ಚರಿ, ಶಾಕು, ಈ ಅಪ್ಪ ಏನಪ್ಪ ಹಿಂಗೆ ಮಾಡ್ತಾನೆ, ಇವನು ಏನಪ್ಪ ಹಿಂಗೆ ಮಾಡ್ತಿದ್ದಾನೆ ಅಂತ ಅನ್ಸುತ್ತೆ. ಬಟ್ ಈ ಡಸಂಟ್ ವಾಂಟ್ ಟು ಡೂ ಇಟ್. ದಟ್ಸ್ ಹೌ ಇಟ್ ಸ್ಟೈಲ್. ಅದು ಈಗ ಅದನ್ನ ಮುಂದುವರ್ಸ್ಕೊಂಡು ಹೋಗಕ್ಕಾಗತ್ತಾ ಅಂತ ಸರ್? ಅದೇ ಹೇಳ್ತಿರೋದು, ಕೆಲವುದ್ರಲ್ಲಾಗತ್ತೆ, ಕೆಲವುದ್ರಲ್ಲಾಗಲ್ಲ. ಸರ್ವಾನುಮತ ಕೆಲವುದ್ರಲ್ಲಿ ಬೇಕಾಗತ್ತೆ. ಸೊ ಕನ್ಸಲ್ಟೇಷನ್ ವಿಲ್ ಇನ್ಕ್ರೀಸ್ ಕೆಲವು ಏರಿಯಾಗಳಲ್ಲಿ. ಆದ್ರೂ ಆ ಮಿಸ್ಗಿವಿಂಗ್ ಇಂಡಿಯಾ ಒಕ್ಕೂಟದಲ್ಲಿ ಇರ್ಬೋದು. ಮೋದಿ ವೀಕ್ ಬಿಡ್ರಿ, ಆಗಾಯ್ತು, ಮೋದಿ ಕತೆ ಮುಗಿಯಿತು. ಯಾಕೆ ಹಂಗೆ ಅನಿಸ್ತಿರುತ್ತೆ ಅವ್ರಿಗೆ? ಅಪೋಸಿಷನ್ ಪಾರ್ಟಿ ಅವ್ರಿಗೆ ಆ ಭಾವನೆ ಬೇಕು. ಅವ್ರಿಗೆ ಆ ಭಾವನೆ ಯಾಕೆ ಬೇಕು? ಅವ್ರು ಪುಟಿದ ಹೇಳಕ್ಕೂ ಒಂದಿಷ್ಟು ಸಹಾಯ ಅಲ್ಲ, ಜನರಲ್ಲಿ ಭಾವನೆಗಳಂತೂ. ಐ ಡೋಂಟ್ ಥಿಂಕ್ ಇಂಡಿಯಾ ಅಲಯನ್ಸ್ ಇಸ್ ವರಿಡ್ ಅಬೌಟ್ ಬಿಜೆಪಿ. ದೇ ಆರ್ ವರಿಡ್ ಅಬೌಟ್ ಮೋದಿ. ಮೈನಸ್ ದ ಮೋದಿ, ಇಂಡಿಯಾ ಅಲಯನ್ಸ್ ಥಿಂಕ್ಸ್, ಅವ್ರು ಆಲೋಚನೆ ಮಾಡ್ತಿರೋದು ಅಥವಾ ಅವ್ರು ಅನ್ಕೊಳ್ಳೋದು ವಿ ಕ್ಯಾನ್ ಚಾಲೆಂಜ್ ಬಿಜೆಪಿ. ಅವರ ಚಾಲೆಂಜ್ ಟು ಬಿಜೆಪಿ ಅಂಡ್ ಇಂಡಿಯಾ ಅಲಯನ್ಸ್ ಮಧ್ಯ ನಿಂತಿರೋದು ಈ ಮೋದಿ. ಈ ಮೋದಿ ಇಲ್ಲದಿದ್ದರೆ ದೇ ಥಿಂಕ್ ಲೆವೆಲ್ ಪ್ಲೇಯಿಂಗ್ ಫೀಲ್ಡ್ ಸಿಕ್ಕತ್ತೆ ಫೈಟ್ಗೆ ಅಂತ. ಹಾಗಾಗಿ ದೇ ವಾಂಟ್, ಅವರಿಗೆ ಮೋದಿ ವೀಕ್ ಆಗಿ ಕಾಣಿಸಿದ್ರೆ ಲಾಭ, ಸ್ಟ್ರಾಂಗ್ ಆಗಿ ಕಾಣಿಸ್ಬಿಟ್ರೆ ಲಾಭ ಅಲ್ಲ.
ಎಸ್. ಓಕೆ. ಇನ್ನು ಎನ್ಡಿಎ ಸಂಸದೀಯ ಮಂಡಳಿ ಸಭೆಯಲ್ಲಿ ಮೋದಿ ಪಕ್ಕದಲ್ಲೇ ಕಿಂಗ್ ಮೇಕರ್ಸ್ಗಳು ಆಸೀನರಾಗಿದ್ರು. ಮೋದಿಯನ್ನ ಎನ್ಡಿಎ ಕೂಟದ ಮಿತ್ರ ಪಕ್ಷಗಳ ಅಗ್ರ ನಾಯಕರು ಟಿಡಿಪಿಯ ಚಂದ್ರಬಾಬು ನಾಯ್ಡು, ನಿತೀಶ್ ಕುಮಾರ್, ಕುಮಾರಸ್ವಾಮಿ, ಪವನ್ ಕಲ್ಯಾಣ್ ಮುಕ್ತ ಕಂಠದಿಂದ ಶ್ಲಾಘಿಸಿದರು. हमारी पार्टी जनता दल यूनाइटेड, भारतीय जनता पार्टी संसदीय दल के नेता आदरणीय श्री नरेंद्र मोदी जी को भारत के प्रधानमंत्री पद के लिए समर्थन देती है। और ये बहुत ही खुशी की बात है, ये प्रधानमंत्री हैं और फिर प्रधानमंत्री होने जा रहे हैं। अगली बार ये सब पूरा कर देंगे और जो भी हर राज्य का है, और हम लोग पूरे तौर पर सब दिन इनके साथ रहेंगे। We are congratulating all of you. You have won wonderful majority. For the 3 months, Honorable PM never took any rest. Day and night, he had campaigned, same zeal. In Andhra Pradesh we had, it had made a huge difference for winning the elections in Andhra Pradesh. I can give entire credit for Narendra Modi ji for making India proud globally. Now, under his leadership, we have reached 5th largest economy in the world. Now, we are confident during this tenure, he is going to make India 3rd largest economy in the world. Honorable Shri Narendra Modi ji, several leaders, senior leaders, newly elected, all my senior colleagues and friends, I congratulate you, all of you, by electing in this election in a huge majority. The contribution given to this country from last 10 years from Honorable Narendra Modi ji. On behalf of my party, I support Shri Narendra Modi ji as the leader of India Parliamentary Board. On behalf of Janasena Party, I support Shri Narendra Modi ji as the leader of the NDA Parliamentary Party. Modi ji, you truly inspired the nation. As long as you are the Prime Minister of this country, really take pride under your leadership, to work under your leadership, sir. We got 91% victory there. We got completely, in legislature, we had 91% success. It's all because of your guidance. It's all because of your leadership, sir. ಬಟ್ ಇವರೆಲ್ಲ ಇಷ್ಟೆಲ್ಲ ಅಭಿಪ್ರಾಯಗಳನ್ನ ಕೊಟ್ರಲ್ಲ ಸರ್, ಅಷ್ಟೊಂದೆಲ್ಲ ಹೊಗಳಿದ್ರಲ್ಲ ಸರ್, ಈಗಲೂ ಅಲ್ಲವರಿಗೆ ಅನುಮಾನಗಳು. ಇಷ್ಟೆಲ್ಲ ಹೇಳಿದ್ರು, ಇನ್ನೂ ಇರ್ತಾರೋ ಇಲ್ಲೋ? ದಟ್ಸ್ ಎ ಗುಡ್ ಕ್ವಶನ್ ಆಕ್ಚುಲಿ. ಅದೇ ಮದುವೆ ಈಗಾಗಿದೆ. ನಾನು ಪದೇ ಪದೇ ಇದನ್ನು ಹೇಳ್ತಾ ಇರ್ತೀನಿ. ಮದುವೆ ಆಗಬೇಕು ಅನ್ನೋ ನಿರ್ಧಾರ ಮಾಡೋದು ಬಹಳ ಸುಲಭ. ಒಂದು ಹೆಣ್ಣು ಮತ್ತು ಒಂದು ಗಂಡು ಅಥವಾ ತಂದೆ ಮತ್ತು ತಾಯಿ ಅವರವರ ಸಂದರ್ಭಕ್ಕೆ ಅನುಗುಣವಾಗಿ ತೀರ್ಮಾನ ಆಗಿಬಿಟ್ರೆ ಮದುವೆ ಆಗಿಬಿಡುತ್ತೆ. 1.5 ತಿಂಗಳು 2 ತಿಂಗಳ ಜೋಶು. ಮದುವೆ ಆದಮೇಲೆ ಸಂಸಾರ ನಡೆಸೋದು ಕಷ್ಟ. ವಾಸ್ತವಕ್ಕೆ ಬರೋದೇ ಆಗ ಅವತ್ತು ಬಂದು 1000 ಜನ ಊಟ ಮಾಡಿ ಹೋದವರು ಯಾರು ಬರಲ್ಲ ಸಂಸಾರ ನಡೆಸೋಕ್ಕೆ. ಹಾಗಾಗಿ ಈಗಲೂ ಇಲ್ಲಿ ಮದುವೆ ಆಗಿದೆ. ಸಂಸಾರ ಹೇಗೆ ನಡೆಸ್ತಾರೆ ಅಂತ ನೋಡೋ ಕುತೂಹಲ ನಮಗೂ ಇರಬೇಕು. ಅದು ಎಲ್ಲ ಲವ್ ಮ್ಯಾರೇಜ್ಗಳು ಫೇಲ್ ಆಗಲ್ಲ, ಎಲ್ಲ ಲವ್ ಮ್ಯಾರೇಜ್ಗಳು ಸಕ್ಸಸ್ಸು ಆಗಲ್ಲ. ಎಲ್ಲ ಹಿರಿಯರೇ ನೋಡಿ ನಿಶ್ಚಿತ ಮಾಡಿದ್ದಂತಹ ಮದುವೆಗಳು ಯಶಸ್ವಿ ಆಗಲ್ಲ, ಎಲ್ಲ ಮದುವೆಗಳು ವಿಫಲವೂ ಆಗಲ್ಲ. ಹಾಗಾಗಿ ಇದು ವಿಫಲವಾಗುತ್ತೆ ಅಂತಲೋ ಅಥವಾ ಯಶಸ್ವಿ ಆಗೇ ಆಗಬೇಕು ಅಂತಲೋ ಹೇಳಲಿಕ್ಕೆ ನಾನು ಜ್ಯೋತಿಷಿ ಅಲ್ಲ. ಐ ಆಮ್ ನಾಟ್. ಬಟ್ ಇವತ್ತಿನ ಬಾಡಿ ಲ್ಯಾಂಗ್ವೇಜ್ ನೋಡಿ, ನಿತೀಶ್ ಕುಮಾರ್, ಯಾರಿದರಲ್ಲಿ ಸಸ್ಪೆಕ್ಟ್ಸ್ ಯಾರು? ಅನುಮಾನಕ್ಕೆ ಗುರಿಯಾಗಬೇಕಾದ ವ್ಯಕ್ತಿಗಳು ಯಾರ ಡಯಾಸ್ ಮೇಲೆ ಆ ವೇದಿಕೆಯಲ್ಲಿ? ನಿತೀಶ್ ಕುಮಾರ್ ಚಂದ್ರಬಾಬು ಲಾರ್ಜ್ಲಿ. ಬಾಡಿ ಲ್ಯಾಂಗ್ವೇಜ್ ನೋಡಿ ಅವರದ್ದು. ಆ ಬಾಡಿ ಲ್ಯಾಂಗ್ವೇಜ್ ನೋಡ್ಬಿಟ್ರೆ ಸಾಧ್ಯನೇ ಇಲ್ಲ ಏನು ಏರುಪೇರು ಆಗಲಿಕ್ಕೆ. ಅಲ್ಲ, ಇಟ್ ನೀಡ್ ನಾಟ್ ಬಿ. ಗೊತ್ತಿಲ್ಲ ನಾಳೆ ಪರಿಸ್ಥಿತಿಗಳು ಏನಾಗತ್ವೋ ಬಿಡುತ್ತವೋ. ತಕ್ಷಣದ ಇವತ್ತಿನ ಬಾಡಿ ಲ್ಯಾಂಗ್ವೇಜ್ ನೋಡಿದ್ರೆ ಆ ಸ್ಥಿತಿ ತಕ್ಷಣಕ್ಕೆ ಯಾವುದು ಬರೋ ಲಕ್ಷಣ ಇಲ್ಲ. ಮುಂದೆ ಗೊತ್ತಿಲ್ಲ, ಬಿಡೋಣ. ಇಂಡಿಯಾ ಬ್ಲಾಕ್ಗೆ ಹಾಗಿದ್ರೂ ಆ NDA-ಗೆ ಇದೆ. ಇಲ್ಲ 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 ಎಷ್ಟು ದಿನ ಇರ್ತಾರೆ? ಆಯ್ತಲ್ಲ, ಮುಗೀತು, ನೋಡ್ತಾ ಇರಿ. ಯಾಕೆ ಆ NDA ಒಳಗಡೆ ಇರುವ ಅಸ್ಥಿರತೆ ಇದೆ ಅನ್ನುವಂತಹ ಚಿತ್ರವನ್ನು ಬಿಡಿಸುವುದೇ INDIA ಕೆಲಸ. ಆ ಚಿತ್ರವನ್ನು ಜನರ ಮನಸ್ಸಿನಲ್ಲಿ ಭಾವನೆಗಳಲ್ಲಿ ತುಂಬಿದರೆ INDIA ಲಾಭ. NDA ಗಟ್ಟಿ
ಗಟ್ಟಿಯಾಗಿ 1000 ವರ್ಷಗಳ ಶಿಲೆಯಂತೆ ನಿಂತಿದೆ ಅಂತ ಇವರೇ ಹೇಳಕ್ಕಾಗತ್ತೇನು? ವಿರೋಧ ಪಕ್ಷವಾಗಿ ಹೇಳಲೇಬೇಕು ಅಸ್ಥಿರವಾಗಿದೆ ಅಂತ. ಆ ಅಸ್ಥಿರತೆಯೇ ಇವರಿಗೆ ಆಹಾರ, ಎಸ್, ಸ್ಥಿರತೆಯೇ ಅವರಿಗೆ ನಾಳಿನ ಭವಿಷ್ಯ. ಎರಡೂ ಬ್ಯಾಲೆನ್ಸಿಂಗ್ ಆಗಿ ಹೋಗುದು. NDA ಸ್ಥಿರತೆ ಅವರ ಭವಿಷ್ಯ, ಅವರ ಅಸ್ಥಿರತೆ ಇವರಿಗೆ ಆಹಾರ. ಇಟ್ ಡಿಪೆಂಡ್ಸ್ ಆನ್ NDA ನಾವು ಹೇಗೆ ನೋಡ್ಕೊಂಡು ಹೋಗುತ್ತೆ ಇದನ್ನಂತ. ಈ ದೇಶದ ಜನ ನಿಮ್ಮ ವಿವಾಹವನ್ನು ಆಶೀರ್ವಾದ ಮಾಡಿದ್ದಾರೆ 300 ಸ್ಥಾನಗಳಲ್ಲಿ. ಮದುವೆ ಮನೆಗೆ ಬಂದು ಜನ ಗಂಡು ಹೆಣ್ಣಿಗೆ ಆಶೀರ್ವಾದ ಮಾಡ್ದಂಗೆ. ಈಗ ನಾವು ಬಂದು ನಿಮ್ಮ ಕುಟುಂಬ ನಡೆಸೋಕ್ಕಾಗಲ್ಲ, ನೀವು ನಿಮ್ಮ ಕುಟುಂಬ ನಡೆಸ್ಕೋಬೇಕು. ನಾವು ಆಶೀರ್ವಾದ ಮಾಡಾಯಿತು. ಮದುವೆ ಮನೆಗೆ ಬಂದವರೆಲ್ಲ ಗಂಡ ಹೆಂಡತಿ ಜೊತೆ ಜಗಳ ಆದರೆ ಬೆಳಿಗ್ಗೆ ಎದ್ದು ಬರ್ತಾರೇನು? ಹಾಗೆ ನಾವು ಆಶೀರ್ವಾದ ಮಾಡಾಗಿದೆ ದೇಶದ ಜನ, ಹಂಗೆ ಅನ್ಕೋಬೋದು. ಆದರೆ ಈ ಕುಟುಂಬ ನಡೆಸೋ ಕೆಲಸ ನಿಮ್ಮದು, ಅದು ನಮ್ಮದಲ್ಲ. ಹಾಗಾಗಿ ನೋಡೋಣ ನಾಳೆ ಹೇಗೆ ನಡೆಸ್ತಾರೆ, ಹೇಗೆ ನಡೆಸಲ್ಲ ಅಂತ. ನನ್ನ ಲೆಕ್ಕಾಚಾರದಲ್ಲಿ ತಕ್ಷಣಕ್ಕೆ ಯಾವ ಸಮಸ್ಯೆಗಳು ಬರಲಿಕ್ಕಿಲ್ಲ.